ವೆಲ್ಕಮ್ ಬ್ಯಾಕ್ ಟು ಜಿಕೆ ಹೌಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಖಾಕಿ ಡ್ರೆಸ್ ಏನಿದೆಯಲ್ಲ ಅವ್ರಿಗೋಸ್ಕರನೇ ಈ ಚಾನಲ್. ವೆದರ್ ಇಟ್ ಮೇ ಬಿ ವಾಚರ್ಸ್ ಆಗಿರಲಿ, ಅದಾದ ನಂತರ ನಮ್ಮ ಸಿವಿಲ್ ಪೊಲೀಸು, CRDR, KSRP, PSI, AS ಯಾವುದೇ ಆಗಿರಲಿ, ಚಾನಲ್ ಅವ್ರಿಗೋಸ್ಕರನೇ. ಯಾರ್ಯಾರು ಪೊಲೀಸ್ನವ್ರು ಇದ್ದೀರಾ, ಪೊಲೀಸ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಾ, ನೀವು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯೂಸ್ಫುಲ್ ಆಗಿದೆ. ಅದಾನಂತರ ಸ್ಪರ್ಧಾ ವಿವಿಧ ಕರೆಂಟ್ ಅಫೇರ್ಸ್ ಈಗಾಗಲೇ ನಾನು ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಇದು ನಾನು ಫಿಸಿಕಲ್ ಪಾಸ್ ಮಾಡಿರೋ ಕಾಪಿ. ಸೊ ಯಾಕೆ ಅಂತ ಹೇಳಿದರೆ, ರನ್ನಿಂಗ್ ಯಾವ ಥರ ಮಾಡೋದು ಪ್ರತಿಯೊಂದು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗುತ್ತೆ, ಯಾವ ಥರ ಪ್ರೊಸೆಸ್ ಇದೆ. ವಿಡಿಯೋನ ನೀವು ಕೊನೆ ತನಕ ನೋಡಿ. ಯಾವ ಟ್ರಿಕ್ಸ್ ಇರುತ್ತೆ, ರನ್ನಿಂಗ್ ಯಾವ ಥರ ಮಾಡೋದು, ಹೈಟಲ್ಲಿ 168 167 ಬರ್ತಾ ಇದ್ರೆ ಯಾವ ಥರ ಹೈಟಲ್ಲಿ ನಿಲ್ಲೋದು, ಅದಾದ ನಂತರ ಈ ಥರ ಎಲ್ಲ ಸಮಸ್ಯೆಗಳಿಗೆ ನಿಮಗೆ ಪ್ರತ್ಯೇಕವಾಗಿ ಇದನ್ನೇನಿದೆಯಲ್ಲ, ಫಿಸಿಕಲ್ ನಡೆದಿದ್ದು ಗ್ರೌಂಡಿಂದಾನೇ ಫುಟೇಜಸ್ ತಗೊಂಡು ನಾನು ಮಾಡಿದ್ದೀನಿ. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂತ ನಿಮಗೆ ವಿಡಿಯೋಸ್ ಹಾಕ್ತೀನಿ, ಅದನ್ನು ನೋಡಿ. ನಾನು ಫಿಸಿಕಲ್ನ ಒಂದು 5-6 ಫಿಸಿಕಲ್ ಮಾಡಿದ್ದೀನಿ. ಅದರಲ್ಲಿ 5:43ಕ್ಕೆ ಒಂದು, 42-43ಕ್ಕೆ ಒಂದಿತ್ತು, ಅದು ಸಿಗಲಿಲ್ಲ. ಇಲ್ಲಿ ನೋಡಿ, ಇದು ಸಿಕ್ತು ಫಿಸಿಕಲ್ದು. 5:53 ಇದೆ ನೋಡಿ, 5:53 ಇದೆ ಇದು ರನ್ನಿಂಗ್. ಇದು ಸರ್ ರನ್ನಿಂಗ್ ಏನು ಮಾಡಬೇಕು ಸರ್ ರನ್ನಿಂಗ್ ಏನು ಮಾಡಬೇಕಪ್ಪ ಅಂದರೆ, ನಾನು ರನ್ನಿಂಗ್ ವಿಡಿಯೋ ಮಾಡಿದ್ದೀನಿ ಯಾವ ಥರ ಮಾಡ್ಬೇಕಂತ, ಇದರಲ್ಲಿ ಮುಂದೆ. ಸೊ ಅದನ್ನ ನೋಡ್ಕೊಂತ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಸೊ ರನ್ನಿಂಗ್ದು ಮೊದಲನೇಗೆ ಈಗ ನೀವು 8ರಿಂದ 10 ರೌಂಡ್ ಹಾಕಿ, ಟೈಮ್ ಹಚ್ಚಬೇಡಿ, ದಮ್ ಗಳಿಬೇಕು. ಒಂದೇ ರೇಂಜ್ಗೆ ಓಡ್ಕೊಂಡು 5ರಿಂದ 10 ರೌಂಡ್ ಮಾಡ್ತಾ ಇರಿ, ಸೊ ದಟ್ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಸರ್ ಏನೋ ತುಂಬಾ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದೀರಾ. ಸೊ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, 5:53ಕ್ಕೆ ಎಕ್ಸಾಮ್, 5:53ಕ್ಕೆ ನಾನು ಪಾಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಇರೋದು 5:47 ಸಿಕ್ಕರೆ ನಾನು ಹಾಕ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್. ಏನೇ ಪರ್ಸನಲ್ ಡೌಟ್ ಇದ್ರು, ಸರ್ ಹೈಟ್ ಏನು, ಅದಾನಂತರ ಸರ್ ಲಾಂಗ್ ಜಂಪು, ರನ್ನಿಂಗ್ ಏನೇ ಡೌಟ್ ಇದ್ರು ನನ್ನ ಟೆಲಿಗ್ರಾಮ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ನಿಮ್ಮ ಪೊಲೀಸ್ನವ್ರಿಗೋಸ್ಕರನೇ ಇರೋದು ಗ್ರೂಪು. ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಮಾಡಿದ್ರಲ್ಲಪ್ಪ, ಫಿಸಿಕಲ್ ನೀವು ಪಾಸ್ ಆಗ್ಲೇಬೇಕು. ಇದು ಅರ್ಥ ಆಗ್ತಿದ್ಯಾ? ಮಾಡ್ತೀರಾ, ಐ ಕಾನ್ಫಿಡೆಂಟ್ ಇದ್ದೀನಿ. ನಾವು ರೀ ಯಾವ ಕೋಚಿಂಗ್ ಇಲ್ಲ, ಏನಿಲ್ಲ, ಸುಮ್ಮನೆ ಓಡಿದ್ವಿ. ಬಟ್ ಬಿಹೈಂಡ್ ದಟ್ ಪ್ರಾಕ್ಟೀಸ್ ಮಾಡಿದ್ದೆ ನಾನು 1 ತಿಂಗಳು. ಅರ್ಥ ಆಗ್ತಿದ್ಯಾ? ನಾವು ಯಾವ ಅಥ್ಲೇಟ್ ಎಲ್ಲ ಏನಿಲ್ಲ, 5:53ಕ್ಕೆಲ್ಲ ಓಡ್ಕೊಂಡಿದ್ದೀನಿ. ಅರ್ಥ ಆಗ್ತಿದ್ಯಾ? ಸೊ ಜಾಸ್ತಿ ಬೇಡ, ವಿಡಿಯೋಸ್ ನೋಡ್ಕೊಂಡ್ ಬನ್ನಿ. ಅದಾದ ನಂತರ ನಿಮಗೆ ನಾನು ಈ ಫಸ್ಟು ಏನಪ್ಪ, ಪೊಲೀಸಲ್ಲಿ ಏನು ಮಾಡ್ತಾರೆ, ಹೈಟ್ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಚೆಸ್ಟ್, ಅದಾದ ನಂತರ ರನ್ನಿಂಗು, ಅದಾದ ನಂತರ ಲಾಂಗ್ ಜಂಪು, ಅದಾದ ನಂತರ ಶಾರ್ಟ್ ಪುಟ್ಟು. ಲಾಂಗ್ ಜಂಪಲ್ಲಿ ಮಿಸ್ ಆದ್ರೆ ಹೈ ಜಂಪು, ಆಮೇಲೆ ಶಾರ್ಟ್ ಪುಟ್ ಮಾಡಿ ನಿಮ್ಮನ್ನ ಮನೆ ಕಳಿಸ್ತಾರೆ ಪಾಸ್ ಆಗಿದ್ರೆ. ಸೊ ಅದನ್ನ ವಿಡಿಯೋಸ್ ನೋಡ್ಕೊಂಬನ್ನಿ, ಮತ್ತೆ ಇನ್ಪುಟ್ಸ್ನ ನಾನು ಕೊಡ್ತೀನಿ. ಸರಿ, ನಾವು ವಿಡಿಯೋದಲ್ಲಿ ಹೇಳಿದ ಹಾಗೆ ಮೊದಲು ನಿಮ್ಮದು ಸಿವಿಲ್ ಪೊಲೀಸ್ ಎಕ್ಸಾಮ್ಸ್ ಯಾರಿದ್ರೆ ಉಳಿದವ್ರದ್ದು ಎಲ್ಲರದ್ದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಏನು ಮಾಡ್ತಾರೆ ಅಂದರೆ, ಫಿಸಿಕಲ್ ಎಕ್ಸಾಮ್ಸ್ಗೆ ಮೊದಲು ಹೈಟ್ ಚೆಕ್ ಮಾಡ್ತಾರೆ. ಅರ್ಥ ಆಗ್ತಿದೆ? ಈ ಥರ ಕೂತ್ಕೊಂಡಿರ್ತೀರಾ, ಬ್ಯಾಗ್ ತಗೊಂಡು ಹೋಗ್ತೀರಾ, ಅಲ್ಲೆಲ್ಲ ನಿಮಗೆ ಕೂರಿಸಿರ್ತಾರೆ. ಜೊತೆಗೆ ಇಲ್ಲೆಲ್ಲ ನಿಮಗೆ ಒಂದು ನಂಬರ್ ಕೊಡ್ತಾರೆ, ನಂಬರ್ದು ಹಾಕೋಬೇಕು. ಅದನ್ನು ಹಾಕೊಂಡ ತಕ್ಷಣವೇ ನೋಡಿ, ಇಲ್ಲಿ ಹೈಟ್ ಮೊದಲು ಬರೋ ತಕ್ಷಣವೇ ನಮ್ಮ ಪೊಲೀಸ್ನವ್ರು ಇರ್ತಾರೆ. ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಅನದರ್ ಟೈಪ್ ಆಫ್ ಪೊಲೀಸ್ ತುಂಬ ಹೆಲ್ಪ್ ಮಾಡ್ತಿರ್ತಾರೆ. ಇಲ್ಲಿ ನೋಡಿ, ಅವ ಹೈಟ್ ಚೆಕ್ ಮಾಡ್ತಿರ್ತಾರೆ. ಹೈಟಲ್ಲಿ ಹೇಳ್ತಾ ಇದ್ದೀನಿ, ನಿಮಗೆ ಇನ್ನೂ ಡೌಟ್ ಇದ್ದರೆ ನಾನು ಪರ್ಸನಲಾಗಿ ಮೆಸೇಜ್ ಮಾಡಿ ಹೇಳ್ತೀನಿ ಕೆಲವೊಂದು ಟ್ರಿಕ್ಸ್ನ. ಜೊತೆಗೆ ನೋಡಿ, ಅಲ್ಲಿ ಹೈಟ್ನ ಎದೆ ಸೆಟ್ಟಿಸಿ ನೀಟಾಗಿ ನಿಂತ್ಕೋಬೇಕು. ಯಾರ್ಯಾರು ಕಡಿಮೆ ಇದ್ದೀರಾ, 168 ಒಳಗೆ ಡೌಟ್ ಇದೆ, ಬಾರ್ಡ್ರಲ್ಲಿ ಇದ್ದಾರೋ, ತುಂಬ ಹುಷಾರಿಂದ ನೀವು ಹೈಟ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ, ಅಲ್ಲಿ ನಮ್ಮ ಪೊಲೀಸ್ನವ್ರು ಇಲ್ಲಿ ಹೈಟ್ ಚೆಕ್ ಮಾಡ್ತಿದ್ದಾರೆ ನೋಡಿ. ಅಲ್ಲಿ ಎದೆ ಶೆಟ್ಟಿಸು ಮುಂದೆ ನೋಡು ಅಂತ ಹೇಳ್ತಾರೆ, ಮುಂದೆ ನೋಡ್ತಾ ಇರಬೇಕು. ಸ್ವಲ್ಪ ಉಸಿರು ಬಿಗಿ ಹಿಡ್ಕೊಳ್ಳಿ. ಅವ್ರು ಏನೇ ಮಾತಾಡ್ತಿರ್ತಾರೆ ಕೆಲವೊಂದು ಕಡೆ, ಹಾಗೆ ಸುಮ್ಮನೆ ಮಾತಾಡ್ತಿರು, ಉಸಿರು ಬಿಗಿ ಹಿಡಿದಿದ್ದು ಸ್ವಲ್ಪ ಹೈಟ್ ಎತ್ತರದಲ್ಲಿ ಬರ್ತಿರುತ್ತೆ. ಸೊ ಪಾಯಿಂಟ್ ಇದರಲ್ಲಿ ತೆಗೆದುಬಿಡ್ತಾರೆ, 167.5 ಅಂದರೂ ಹೊರ ತೆಗೆದುಬಿಡ್ತಾರೆ. ಸ್ವಲ್ಪ ಅದಕ್ಕೋಸ್ಕರ ಎಸ್ ಬಿಟ್ಕೊಂಡಿರಿ. ಜೊತೆಗೆ ಹಿಂಗೆ ಮುಂದ್ಗಡೆನೇ ನೋಡ್ತಾರೆ, ಅವ್ರು ನೋಡ್ತಿದ್ದಾರೆ. ಸ್ವಲ್ಪ ಅವ್ರಿಗೆ ಡೌಟ್ ಬಂತು, ಅದಕ್ಕೆ ನಮ್ಮ PS ಅವ್ರನ್ನೇ ಕರೆದ್ರಲ್ಲಿ ನೋಡಿ. ಅವರು ನೋಡಿದ್ರಾ, ಚೆಕ್ ಮಾಡಿದರು. ಚೆಕ್ ಮಾಡಿಬಿಟ್ಟು ಅವ್ರನ್ನ ಇವಾಗ ಕಳಿಸ್ತಾರೆ. ಸೊ ನಿಮಗೆ ಇನ್ನೂ ಟ್ರಿಕ್ಸು, ಡೌಟ್ಸು ಬೇಕಾಗಿದ್ದರೆ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಸೊ ಹೈಟು ಈ ಥರ. ಸೊ ಇದು ಚೆಸ್ಟ್ ಮೆಜರ್ಮೆಂಟು ನಾರ್ಮಲ್ಲಾಗಿ ನಿಮಗಾಗಲೇ ನೋಟಿಫಿಕೇಷನ್ ತಿಳಿಸಿದ್ದಾರೆ, 85 ಬರಬೇಕು. ಎಕ್ಸ್ಪ್ಯಾಂಡ್ ಮಾಡಿದಾಗ 5 ಸೆಂಟಿಮೀಟರ್ ಜಾಸ್ತಿಯಾಗಿ 91 ಬರಬೇಕು. ಈಗ ನೋಡಿ, ಅವರು ಮಾಮೂಲಿ ಹೆಂಗೆ ನಿಂತ್ಕೊಂಡಿದ್ದಾರೆ. ಇವಾಗ ಇವ್ರು ಅಳತೆ ಮಾಡ್ತಿದ್ದಾರೆ. ಇವರು ಸರ್ ಅಳತೆ ಮಾಡಿದಾಗ ಎಷ್ಟು ಬರಬೇಕು, 85. ಸೇಮ್ ನಿಮ್ಮದು ಹಿಂಗೆ ಇರುತ್ತೆ, ನೋ ಡಿಫ್ರೆನ್ಸ್. ಸೊ 85 ಬರಬೇಕು. ಅದಾದ ನಂತರ ನಿಮಗೆ ನಾನು ಇಲ್ಲಿ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಇಂಪಾರ್ಟೆಂಟ್ ಏನಪ್ಪ ಅಂದರೆ, 85 ಅಂತ ಈಗ ಅವರು 85 ಬರುತ್ತೆ. 85 ಬಂದ ತಕ್ಷಣ ಏನು ಮಾಡ್ತಾರೆ ಅಂದರೆ, ನೆಕ್ಸ್ಟು ಎದೆ ಉಬ್ಬಿಸ್ತಾರೆ. ಎದೆನ ಉಬ್ಬಿಸಿದಾಗ ಎಷ್ಟು ಬರಬೇಕು, ನಾನು ನಿಮಗೆ ಹೇಳಿದೆ 91 ಬರಬೇಕು. ಜಾಸ್ತಿ ಬಂದರೆ ನಡೆಯುತ್ತೆ. 85 ಅಂದರೆ ಮಿನಿಮಮ್ ಬಂದು ಎದೆ ಉಬ್ಬಿಸ್ತಾ 5 ಸೆಂಟಿಮೀಟರು ಬರಬೇಕು.
ಅರ್ಥ ಆಗ್ತಿದೆಯಾ? ಜಾಸ್ತಿ ಬರಬೇಕು. ಸೊ ಎದೆ ನೋಡಿ ಹೆಂಗೆ ಉಸುಲ್ ಪೂರ್ತಿ ಬಿಗಿ ಹಿಡಿಬೇಕು. ಉಸುಲ್ ಪೂರ್ತಿ ಬಿಗಿ ಬಿಡೋದು ಹನುಮಾನ್ ಥರ ಮಾಡ್ತಿರ್ತಾರಲ್ಲ ಆ ಥರ ಫುಲ್ಲು ಬಿಗಿ ಹಿಡಿದು ಎದೆ ಒಪ್ಪಿಸಿದರೆ 5 ಸೆಂಟಿಮೀಟರ್ ಅಲ್ಲ 7 ಮೇಲೇನೂ ಬರುತ್ತೆ. ನಮ್ಮ ಮಿನಿಮಮ್ಮೇ 91 ಇತ್ತು ಬಂದಾಗ. ಈಗ ನೀವು ಹೈಟ್ದು ಯಾವ ಥರ ಅಂತ ನೋಡ್ಕೊಂಡ್ವಿ. ನೆಕ್ಸ್ಟು ಈಗ ರನ್ನಿಂಗ್ ಮಾಡೋಕ್ಕಿಂತ ಬಿಫೋರು ಹೈಟಲ್ಲಿ ನಿಮಗೆ ಕೆಲವೊಂದು ನೋಡಿ, ಬಾಯ್ಸ್ಗೆ 168 ಹೈಟು ಇರಲೇಬೇಕು ಬಾಯ್ಸ್ಗೆ. ಅದಾದ ನಂತರ ಲೇಡೀಸ್ಗೆ ನೀವು ಇಲ್ಲೇ ನೋಡ್ಕೊಳ್ಳಿ, ಲೇಡೀಸ್ಗೆ 158. ಅದಾದ ನಂತರ ಕನಿಷ್ಠ ತೂಕ 45 kg ಇರಬೇಕು. ಯಾರ್ಯಾರು ಮಹಿಳೆ ಇದ್ದೀರಮ್ಮ, ಸೊ ನೀವು ಏನು ಮಾಡಿ ಅಂದರೆ ಇವಾಗಲಿಂದನೇ ತೂಕನ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದಾದ ನಂತರ ಯಾವ ಥರ ಏನಂತ ಹೇಳಿದರೆ, ಊಟದ ಬೇಕಾದ್ರೆ ನಾನು ಟೆಲಿಗ್ರಾಮಲ್ಲಿ ನಾನು ಹಾಕ್ತಿರ್ತೀನಿ. ಜೊತೆಗೆ ಏನಂದರೆ ನಿಮಗೆ ನೀರು ಜಾಸ್ತಿ ಕುಡೀರಿ. ಆ ಟೈಮಲ್ಲಿ ಏನು ಹೋಗ್ತಿರಲ್ಲ, ಏನಾಗೋದಿಲ್ಲ. ಒಂದು ಚೆಂಬು ನೀರು, ಒಂದು ಬಾಟಲ್ ತುಂಬ ಇಟ್ಕೊಂಡು ಪೂರ್ತಿ ನೀರು ಕುಡೀರಿ. ಈಗ 43-44 kg ಇದ್ದವ್ರೆ, ಸೊ ವಿಲ್ ಗೆಟ್ ಸೆಲೆಕ್ಟೆಡ್. ಅಲ್ಲೆಲ್ಲ ಡಿಸ್ಪ್ಲೇ ಆಗ್ತಿರುತ್ತೆ, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ 45 kg ಬರಲೇಬೇಕು. 158 ಸೆಂಟಿಮೀಟರ್ ಹೈಟ್ ಇರಬೇಕು. ಅದಂತ ಹುಡುಗರು 168 ಇರಬೇಕು. ಹುಡುಗರ ನೋಡಿ ಎದೆನ 86 ಮೀಟ್ರು ಮಾಮೂಲಿ ಇರ್ತೈತಿ. ನೀವು ಉಬ್ಸಿದ್ರಿ ಅಂದರೆ 91 ಬರಬೇಕು. ಅಂದರೆ 85 ಸೆಂಟಿಮೀಟರ್ ಬರಲೇಬೇಕು. ಜಾಸ್ತಿ ಬರಲಿ ಅದು, ಬಟ್ ಕಡಿಮೆ ಬರಬಾರ್ದು. ನೆಕ್ಸ್ಟ್ ಏನಾಗುತ್ತಪ್ಪ ಅಂದರೆ, ನಾವು ಮಾಡ್ಬೇಕಾದ್ರೆ ನಂದು 89 ಬಂದಿತ್ತು ನಾರ್ಮಲು. ಉಬ್ಬಿಸಿದಾಗ ಅದು 98 ಈ ಥರ ಬಂದಿತ್ತು. ಆ ಥರ ಬರಬೇಕು. ಎದೆ ಉಬ್ಸೋದು ಏನಂತ ನಾನು ಪ್ರತಿಯೊಂದು ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಓಟ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೀವು ರನ್ನಿಂಗ್ದು ವಿಡಿಯೋ ನೋಡ್ಕೊಂಬನ್ನಿ, ಅದರಲ್ಲಿ ನೀಟಾಗಿ ಹೇಳಿದ್ದೀನಿ. ಸೊ ರನ್ನಿಂಗು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ರನ್ನಿಂಗ್ ಅನ್ನೋದು ತುಂಬ ಕಷ್ಟ. ಜೊತೆಗೆ ಮಾಡ್ಬೋದು, ಏನು ದೊಡ್ಡದಲ್ಲ. ಸರ್ ಯಾಕೆ ಇಷ್ಟು ಈಸಿಯಾಗಿ ಹೇಳ್ತಿದ್ದೀರಾ? ಹೌದಪ್ಪ, ನಂದು 5 ನಿಮಿಷ 42 ಸೆಕೆಂಡ್ ಒಂದಿದೆ. 5 ನಿಮಿಷ 53 ಸೆಕೆಂಡಲ್ಲಿ ರನ್ನಿಂಗ್ನ ಪಾಸ್ ಮಾಡಿದ್ದೀನಿ. ನಿಮಗೆ ನಾನು ಹಾಕ್ತೀನಿ ಫಿಸಿಕಲ್ ಕಾಪಿನ, ನಿಮಗೆ ತಮ್ಮನೇನಲ್ಲಿ ಕೂಡ ಇದೆ, ಇವಾಗ ಕೂಡ ನಿಮಗೆ ಶೇರ್ ಮಾಡ್ತೀನಿ ನಾನು. ಅರ್ಥ ಆಯ್ತಾ? ಸರ್ ರನ್ನಿಂಗ್ ಓಡೋದು ಹೇಗೆ ಸರ್? ನೋಡಿ ಇಲ್ಲಿ ಈಗ ಅವರಿಗೆ ರನ್ನಿಂಗ್ ಇದೇ ಥರ ನಿಲ್ಲಿಸ್ತಾರೆ. 15-20 ಜನ ನಿಲ್ಲಿಸ್ತಾರೆ ಬೇಸ್ಡ್ ಆನ್ ದ ಗ್ರೌಂಡ್. ನಮ್ಮನ್ನ ಒಂದು 20 ಜನ ನಿಲ್ಲಿಸಿದ್ರು. ಸೊ ಇಲ್ಲೆಲ್ಲ ರೆಡಿ ಆಗ್ತಿರ್ತಾರೆ ನೋಡಿ. ಅಲ್ಲಿ ಶೂಸ್ ಹಾಕ್ಕೊಂಡವರು, ಯೂಶಲಿ ನಾನು ಶೂ ಹಾಕ್ಕೊಂಡಿರಲಿಲ್ಲ. ಅದನ್ನ ಯಾಕೆ ಅಂತ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಎಲ್ಲಾದರೂ ಲೇಸ್ ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋ ಭಯ ಇತ್ತು, ಅದಕ್ಕೋಸ್ಕರ. ಇವನ್ನು ನಾನು 4-5-6 ಫಿಸಿಕಲ್ ಕಂಪ್ಲೀಟ್ ಆಗಿದೆ. ಎಲ್ಲದರಲ್ಲಿ 1, 2, 3ನೇ ನಾನು ರನ್ನಿಂಗಿಗೆ ಬರ್ತಾ ಇರೋದು. ಅರ್ಥ ಆಗ್ತಿದೆಯಾ? ಆ ರನ್ನಿಂಗ್ ಅಷ್ಟೇ ಮಾಡ್ತಾ ಇದ್ದೆ ನಾನು. ಸೊ ಫಸ್ಟು 1, 2, 3ರಲ್ಲಿ ಫಸ್ಟು ರನ್ನಿಂಗಲ್ಲಿ ನೋಡಿ. ಈಗ ನಾನು ನಿಮಗೆ ಹಾಕ್ತೀನಿ ಅದನ್ನು ಕಾಪಿನ, ಫಿಸಿಕಲ್ದು ಒರಿಜಿನಲ್ ಸರ್ಟಿಫಿಕೇಟು. ಈ ಥರ ನೀವು ಮಾಡ್ಕೋಬೇಕಾಗುತ್ತೆ. ಒಂದು ರೇಂಜ್ಗೆ, ತುಂಬ ಜಾಸ್ತಿ ಓವರ್ ಏನು ಬೇಕಾಗಿಲ್ಲ. ನಾರ್ಮಲ್ ಆಗಿ ಕೈ ಅವನ್ನ ಸ್ವಲ್ಪ, ಯಾಕಂದರೆ ಗಂಟು ಹಿಡಿದಿರ್ತಾವಲ್ವಾ, ಅದಕ್ಕೋಸ್ಕರ ನಮ್ಮ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ. ಸೊ ನಿಮ್ಮ ಪ್ರತಿಯೊಬ್ಬರಿಗೂ ನಿಮಗೆ ಟೈಮರ್ ಇರ್ತಾರೆ. ಅಂದರೆ ನಮ್ಮ ಪೊಲೀಸ್ನವ್ರು ಇರ್ತಾರೆ, ತುಂಬ ಹೆಲ್ಪ್ ಮಾಡ್ತಾರೆ. ತುಂಬ ಇತ್ತು ಹೆಲ್ಪ್ ಅಂದರೆ ಎನ್ಕರೇಜ್ ಮಾಡ್ತಾರೆ. ಮಾಡ್ತೀಯ, ಮಾಡೋ, ಓಡೋ ಲಾಸ್ಟಲ್ಲಿ ಬರ್ರೋ ಅಂತ. ನಿಜವಾಗ್ಲೂ ವಿಲ್ ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಟೈಪ್ ಆಫ್ ಪೊಲೀಸಿಂಗ್ ದೇರ್. ನಿಜವಾಗ್ಲೂ ಇವಾಗ ಏನು ಮಾಡೋಕೆ ಹಿಂಗೆ ನಿಂತ್ಕೊಂಡಿರ್ತಿರಲ್ಲ, ಸೊ ಟೈಮ್ ಹೇಳ್ತಿರ್ತಾರೆ. ಆಮೇಲೆ ಮೈಕಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸಿದ್ದೆ, ಅವರು ಮೈಕಲ್ಲಿ ಕೂಡ ಟೈಮಿಂಗ್ ಹೇಳ್ತಿರ್ತಾರೆ. ಸೊ ಇವರು ಹೇಳ್ತಾರೆ ಯಾವ ಥರ ಏನಂತ. ಈಗ ನೀವು ಓಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆಲ್ಮೋಸ್ಟ್ ಸ್ವಲ್ಪ ಬಲಗಾಲ ಮುಂದೆ ಇಟ್ಕೊಳ್ಳಿ. ಹೇಗೆ ಓಡೋದು? ಈಗ ನೋಡಿ, ಟೈಮ್ 6.5 ನಿಮಿಷ ಇರುತ್ತೆ. ಈಗ ಸ್ಟಾರ್ಟ್ ಮಾಡ್ಕೊಂಡ್ರಿ, ಈಗ ಓಡ್ತಿದ್ದಾರೆ. ನಾನು ನಿಮಗೇನು ಹೇಳ್ತಾ ಇದ್ದೀನಿ, ನಾನು ಓಡಿದ್ದ ರೀತಿ ಹೆಂಗೆ ಅಂದರೆ, ಯಾವಾಗಲೂ ನೀವು ತುಂಬ ಹಿಂದಿರಕ್ಕೆ ಹೋಗ್ಬೇಡಿ, ಫಸ್ಟು ಇರಕ್ಕೆ ಹೋಗ್ಬೇಡಿ. ನಾನು ಯಾವಾಗಲೂ ಹೆಂಗೆ ಮಾಡ್ತಾ ಇದ್ದಪ್ಪ ಅಂದರೆ, ಫಸ್ಟ್ ರೌಂಡು ಒಂದು 2 ಮುಂದೆ ಬಿಡ್ಕೊಂತಿದ್ದೆ. 2ರಿಂದ 3 ಜನ, ಮ್ಯಾಕ್ಸಿಮಮ್ 2ರನ್ನೇ ಮುಂದೆ ಬಿಡ್ಕೊಂತ ಇದ್ದೆ. ಸೆಕೆಂಡ್ ರೌಂಡು ಓಡ್ತಾ ಇದ್ದೆ. ಸೊ ಇನ್ನೊಂದು ನಿಮಗೆ ಹೇಳ್ತಾ ಇರ್ತೀನಿ ಇಲ್ಲಿ, ವೆರಿ ಇಂಪಾರ್ಟೆಂಟು. ಭಾರಿ ಬೇಜಾರು ಅನಿಸ್ಬಿಡುತ್ತೆ ಸೆಕೆಂಡ್ ರೌಂಡಲ್ಲಿ ಇದ್ದಾಗ. ಏನೋ KS ಪಾಸ್ ಮಾಡೋಣ, FDA ಪಾಸ್ ಮಾಡೋಣ, ಬೇಡಪ್ಪ ಬಿಟ್ಟು ಬಿಡೋಣ ಅಂತ ಪ್ರಾಮಿಸ್ ಪ್ರತಿಯೊಬ್ಬರಿಗೂ. ಫಸ್ಟು ನಾನು ಈ 3-4 ಸಾರಿ ಫಸ್ಟು ನಾನು ಇದರಲ್ಲಿ ರನ್ನಿಂಗಲ್ಲಿ, ನನಗೂ ಕೂಡ ಹಿಂಗೆ ಅನಿಸ್ತಾ ಇತ್ತು. ಬಿಟ್ಬಿಡೋಣ ಅಂತ ಮನಸ್ಥಿತಿ ಬರುತ್ತೆ. ಅದನ್ನ ಮೆಟ್ಟಿ ನೀವು ರನ್ನಿಂಗ್ ಮಾಡಬೇಕು. 1 ನಿಮಿಷ ಆದ ತಕ್ಷಣನೇ, ಇವಾಗ ನೋಡಿ ಇವ್ರು ಬರ್ತಿದ್ದಾರೆ, 1 ನಿಮಿಷ ಆಗತ್ತಲೆ 1 ಮಿನಿಟ್ ಕಂಪ್ಲೀಟೆಡ್ ಅಂತ ಹೇಳ್ತಾರೆ. ಅದ್ರ ಕಡೆನೇ ಗಮನ ಇಟ್ಕೊಳ್ಳಿ. ಅದಾದ ನಂತರ ನಿಮಗೆ ಏನೇ ಡೌಟ್ ಇದ್ದರೂ ರನ್ನಿಂಗಲ್ಲಿ ನಾನು ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ಮೆಸೇಜ್ ಮಾಡಿ. ಒಟ್ಟು ನೀವು ಪೊಲೀಸ್ ಆಗ್ಬೇಕು, ನನ್ನ ಉದ್ದೇಶ ಅಷ್ಟೇ. 1 ಮಿನಿಟ್ ಆಗತ್ತಲೆ ಕಂಪ್ಲೀಟ್ ಆಗತ್ತಲೆ. ಸೊ ಇವರು ಮಾಡಿದ್ರು. ನೆಕ್ಸ್ಟು ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಟೈಮಿಂಗು. ಮೊದಲನೇ ನೀವು ಇಲ್ಲಿ 100 ಮೀಟರ್ ರನ್ನಿಂಗ್ ಮಾಡ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಬಂದ್ಬಿಡ್ಬೇಕು ಅಂತ. ತುಂಬ ಸ್ಪೀಡಾಗಿ ಓಡಿ ದಮ್ ಹತ್ತಿತ್ತು ಅಂದರೆ ಲಾಸ್ಟ್ ಗ್ರೌಂಡ್ ಆಗಲ್ಲ.
ನಂದು ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿತ್ತು ಒಂದು ಟೈಮ್. ನಮ್ಮ ಮುಂದಿರೋನು ಭಾರಿ ಸ್ಪೀಡ್ ಓಡಿ ಲಾಸ್ಟಿಗೆ ಅವ್ನು ಬರಲೇ ಇಲ್ಲ. 2 ರೌಂಡ್ ಫಸ್ಟ್ ಇದ್ದ. ಅದಕ್ಕೋಸ್ಕರ ಹೇಳ್ತಾ ಇರೋದು ಮಾಮೂಲಿ ತಗೊಳ್ಳಿ. ಆಮೇಲೆ ಇನ್ನೊಂದು ಟ್ರಿಕ್ಸ್ ಏನ್ ಹೇಳ್ತಾ ಇದ್ದೇನೆ ಅಂದ್ರೆ ನೋಡಿ, ನಮ್ಮ ಪೊಲೀಸ್ನವ್ರು ಕರೀತಾರೆ ಬರ್ರೋ ಅಂತ, ಇಲ್ಲಿರೋರು ಎಲ್ಲ ಸೆಲೆಕ್ಟ್ ಸಿಗ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನ್ ಹೇಳ್ತಿದ್ದೇನೆ ಅಂದ್ರೆ ಲಾಸ್ಟ್ 100 ಮೀಟರ್ ನೀವು ಈ 100 ಮೀಟರ್ ಓಡೋಕೆ ಎಷ್ಟು ಶಕ್ತಿ ಹಿಡ್ಕೊಂಡಿರ್ತಾರಲ್ಲ, ಮಾಮೂಲಿ ಆ ರೇಂಜ್ ಶಕ್ತಿ ಹಿಡ್ಕೊಂಡಿರ್ಬೇಕು. ನಂದು ಲಾಸ್ಟ್ ಮಿನಿಟ್ ಅಲ್ಲಿ ಹೆಂಗ್ ಮೇಂಟೈನ್ ಮಾಡ್ಬೇಕಂದ್ರೆ ಬ್ಯಾಲೆನ್ಸ್, ನೀವು ಫಸ್ಟ್ ಹೆಜ್ಜೆ ಇಡೋವತ್ತೆ ಎಷ್ಟು ಶಕ್ತಿ ಹಿಡ್ಕೊಂಡಿರ್ತಾರಲ್ಲ, ಕೊನೆ ಹೆಜ್ಜೆ ಇಡೋವಷ್ಟು ಅಷ್ಟು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡಿರ್ಬೇಕು. ಯಾಕೆ ಈ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಆರಾಮಾಗಿ ಆಗುತ್ತೆ. ಸೊ ಇವಾಗ ಹೆಂಗ್ ಪ್ರಾಕ್ಟೀಸ್ ಮಾಡ್ಬೇಕಪ್ಪ ರನ್ನಿಂಗ್ ಅಂದ್ರೆ, ನೀವು ಬರೀ 4 ರೌಂಡ್ ಓಡ್ಬೇಡಿ, 6, 7, 10 ರೌಂಡ್ ಡೈಲಿ ಹಾಕಿ. ಟೈಮ್ ಬಿಡಿ, 10 ರೌಂಡ್ ದಮ್ಗಳೇದಂತಾರಲ್ಲ ನಮ್ಮ ಕಡೆ, ಅದನ್ನ ಮಾಡಿ. ನಿಮಗೆ ಎಕ್ಸ್ಟ್ರಾ ಟ್ರಿಕ್ಸ್ ಬೇಕಾಗಿದ್ರೆ ಟೆಲಿಗ್ರಾಮ್ಗೋಸ್ಕರ ಖಾಕಿಗೋಸ್ಕರ ಇರೋದು. ಸೊ ಇವಾಗ ನೀವು ರನ್ನಿಂಗ್ ವಿಡಿಯೋ ನೋಡ್ಕೊಂಬಂದ್ರಿ. ಸರ್ ಏನು ಮಾಡಬೇಕು ಸರ್ ರನ್ನಿಂಗ್ಗೆ? ಸರ್ ಏನು ಮಾಡಬೇಕಾಗಿಲ್ಲ ರನ್ನಿಂಗ್ದು. ಇವಾಗ ಟೈಮ್ ಹಚ್ಚಬೇಡಿ, ಕಂಟಿನ್ಯೂಸ್ ಸ್ಪೀಡ್ ಅಲ್ಲ, ಒಂದು ರೇಂಜ್ಗೆ ಕಂಟಿನ್ಯೂಸ್ ಆಗಿ 4 ರೌಂಡ್ ಇದೆಯಲ್ಲ 6 ರೌಂಡ್ ಹಾಕಿ, 7 ರೌಂಡ್ ಹಾಕಿ, 8 ರೌಂಡ್ ಹಾಕಿ, ಸಾಧ್ಯ ಆದರೆ 10 ರೌಂಡನು. ಸುಮ್ಮನೆ ಟೈಮ್ ಹಚ್ಚಬೇಡಿ, ಸುಮ್ಮನೆ ಓದಿ. ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಏನು ಹೇಳ್ಬೋದು ಅಂದರೆ ಇದಕ್ಕೆ ದಮ್ಗಳೆದು ಅಂತಾರೆ. ಅದನ್ನ ಅಂದರೆ ನಮಗೊಂದು ಸ್ಟ್ಯಾಮಿನಾ ಬಿಲ್ಡ್ ಆಗುತ್ತೆ ಆ ಥರ ಮಾಡೋದ್ರಿಂದ. ಅರ್ಥ ಆಗ್ತಿದೆಯಾ? ಫುಡ್ಡು ಸ್ವಲ್ಪ ಜಂಕಿಂಗ್ ಫುಡ್ಡು ಅವಾಯ್ಡ್ ಮಾಡ್ಕೊಂಡ್ರು. ಯಾಕೆ ಅಂದರೆ ಏನು ಹೇಳ್ತಿದ್ದೀವಿ ಅಂದರೆ, ಈ ಶುಗರ್ ಜಾಸ್ತಿ ಆಯ್ತಿರ ಹಿಂಗೆ ಸೈನ್ಸ್ ಸ್ಟೂಡೆಂಟ್, ಶುಗರ್ ಜಾಸ್ತಿ ಆಗ್ತಿದೆ ಅಂದರೆ ಉಪ್ಸು ಬರೋದು ಆ ಥರ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ಅದನ್ನ ಮಾಡ್ಕೊಂಡು ರನ್ನಿಂಗ್ ಮಾಡಿ. ಲಾಸ್ಟ್ಗೆ ನಾನು ವಿಡಿಯೋದಲ್ಲಿ ಕೂಡ ನಿಮ್ಗೆ ಹೇಳಿದ್ದೀನಿ, ಕೇಳ್ಕೊಂಬನ್ರಿ. ಅದನ್ನ ಇನ್ನೊಂದ್ಸತಿ ಪದೇ ಪದೇ ಹೇಳ್ತಾ ಇದ್ದೀನಿ. ಏನಂದರೆ ನೀವು ಯಾರಾದರೂ ಲಾಸ್ಟ್ಗೆ ಓಡ್ತಿರ್ತೀರಲ್ಲ, 1ನೇ ರೌಂಡ್ ಅದ್ರಿಗೆ ಹೇಳಿದ್ ನೋಡಿ, ಫಸ್ಟ್ 1 ರೌಂಡ್ ಓಡ್ತೀರಾ ಆಯ್ತಾ, 2ನೇ ರೌಂಡ್ ಓಡ್ತಾ ಇರ್ತೀರಾ. ನಿಮಗೆ 2ನೇ ರೌಂಡಲ್ಲಿ 3, 4, 5 ಈ ಥರ ಇರ್ರಿ ಆಯ್ತಾ. 3ನೇ ರೌಂಡ್ ಆಯ್ತಾ, 3ನೇ ರೌಂಡ್ ಬರ್ತೀರಾ, ಹಾರ್ಡ್ ಫಾಟ್ ಅಂದರೆ 3ನೇ ರೌಂಡ್. 4ನೇ ರೌಂಡ್ ಬರ್ತಿರಲ್ಲ, ಲಾಸ್ಟಲ್ಲಿ ಏನಾಗ್ತಿದೆ ಅಂದರೆ 4 ರೌಂಡ್ ಜೀಗ್ತಾ ಇರಬೇಕು, ಮುಂದಕ್ಕೆ ಜೀಗ್ತಾ ಇರಬೇಕು. ಕಾಲನ್ನ ಎತ್ತಿ ಕೀಳ್ತಾ ಇರಿ, ಪ್ರತಿ ಸೈಡಿನ ಪ್ರತಿ ಸ್ಟೆಪ್ ಕಾಲನ್ನ ಗಟ್ಟಿ ಹಾಕ್ತಾ ಇರಿ. ಲಾಸ್ಟ್ 100 ಮೀಟರ್ ಇರುತ್ತಲ್ಲ, ನಾನು ಹೇಳ್ತಾ ಇದ್ದೀನಿ 100 to 200 ಮೀಟರ್ನ ಶಕ್ತಿ ಇಟ್ಕೊಂಡಿರ್ಬೇಕು, ರಿಸ್ಟೋರ್ ಮಾಡ್ಕೊಂಡಿರ್ಬೇಕು. ಅವಾಗ ಇವಾಗಲೇ ಪ್ರಾಕ್ಟೀಸ್ ಮಾಡಿಬಿಡಿ. ಲಾಸ್ಟ್ 100 to 200 ಮೀಟರ್ನ ಸ್ಪೀಡಾಗಿ ಬರಬೇಕು. ಅಲ್ಲಿ ಏನಾಗಲ್ಲ, ಮುಂದಿನ ನಾನು ಹೇಳ್ತೀನಿ. ಸ್ಪೀಡಾಗಿ ಬರಬೇಕು ನೀವು. ಅರ್ಥ ಆಗ್ತಿದೆಯಾ? ಸ್ಪೀಡಾಗಿ ಬಂದು ಒಂದೇ ಸತಿಗೆ ಹಾರಿದ್ರೆ ಅದು ಒಂದು ಸ್ಪೀಡಾಗಿ ಬಂದ್ರಿ ಅಂದರೆ ಲಾಸ್ಟ್ಗೆ ಕವರ್ ಆಗಿಬಿಡುತ್ತೆ. 6 ನಿಮಿಷ 30 ಸೆಕೆಂಡ್ಸ್ ಟೈಮ್ ಇರುತ್ತೆ. 1 ಸೆಕೆಂಡ್ ಇಂಪಾರ್ಟೆಂಟಾ? ಅಲ್ಲಿ ಕ್ಯಾಮ್ರಾ ಇರುತ್ತೆ, 1 ಸೆಕೆಂಡ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ನೀವು ಅದನ್ನು ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ರನ್ನಿಂಗ್ದು, ದಯವಿಟ್ಟು ಐ ಆಮ್ ಗೈಡ್ ಟು ಯು ವಿತೌಟ್ ಯಾವುದೋ ದುಡ್ಡಿಲ್ಲ ಏನಿಲ್ಲ. ನಾನು ಟೆಲಿಗ್ರಾಮ್ ಜಾಯ್ನ್ ಆಗಿ, ಸರ್ ಈ ಥರ ಸಮಸ್ಯೆ ಆಗಿದೆ, ದಯವಿಟ್ಟು ಬ್ರದರ್ ಫೋನ್ ಮಾಡಿ ಇದನ್ನು ಹೆಲ್ಪ್ ಮಾಡಿ ಅಂದರೆ, ಏನೇ ಆಗಿರಲಿ ನೀವು ಪೊಲೀಸ್ ಆದ್ರೆ ಅಷ್ಟೇ ನನಗೆ ಸಂತೋಷ. ಯಾಕೆ ನಾವು ಮಾಡ್ಬೇಕಾದ್ರೆ ಯಾರು ಗೈಡ್ ಇರಲಿಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ. ಉದ್ದ ಹುಡುಗರಿಗೆ 3.8, ಲೇಡೀಸ್ಗೆ 2.5 ನೋಡಿ. 3 ಅವಕಾಶ ಇರುತ್ತೆ ನೋಡಿ. ಇವನು ಸ್ಪೀಡಾಗಿ ಬರ್ತಿದಾರಲ್ಲ, ಸೊ ಇದೇ ಥರ ನೀವು ಸ್ಪೀಡಲ್ಲಿ ಬರಬೇಕು. ಹತ್ತಿರದಿಂದ ಲಾಂಗ್ ಜಂಪು ಹಾರಕ್ಕೆ ಹೋಗಬೇಡಿ. ದೂರದಿಂದ ಬಂದಾಗ ನಿಮ್ಮ ಸ್ಪೀಡ್ ಕವರ್ ಆಗುತ್ತೆ. ಸೊ ಅಲ್ಲಿ ಪಾಲ್ ಮಾಡಬಾರ್ದು. ಆ ಗೆರೆಗಿಂತ ಸ್ವಲ್ಪ ಹಿಂದೆ ಇಟ್ಟು, ಗೆರೆಗಿಂತ ಚೂರು ಹಿಂದೆ ಇಟ್ಟು ಉಸುಲು ಬಿಗಿ ಹಿಡಿಬೇಕು. ಇನ್ನೇನು ಲಾಸ್ಟ್ ಹೆಜ್ಜೆ ಇಡ್ತೀರಲ್ಲ, ಹೆಜ್ಜೆ ಈಗ ಇಟ್ಟಾಗ ಉಸುಲು ಬಿಗಿ ಹಿಡಿಬೇಕು. ಆಲ್ವೇಸ್ ನೀವು ಆ ಹೆಜ್ಜೆನ ಯಾವಾಗ್ಲೂ ಬಲ್ಗಾಲ್ ತರಕ ಟ್ರೈ ಮಾಡಿ. ಬೇಕಾದರೆ ನೀವು ಪ್ರಾಕ್ಟೀಸಲ್ಲಿ ಟ್ರೈ ಮಾಡಿ ನೋಡಿ. ಬಲ್ಗಾಲ್ ಅದ್ರ ಮೇಲೆ ಇಟ್ಟಾಗ ನೀವು ಪೋಸ್ಟ್ ಈ ಕಡೆ ಜಾಸ್ತಿ ಬರೋಕ್ಕೆ ಸಾಧ್ಯತೆ ಇದೆ. ನನ್ನ ಓನ್ ಎಕ್ಸ್ಪೀರಿಯೆನ್ಸು. 3 ಅವಕಾಶಗಳಿರುತ್ತೆ, 3 ಅವಕಾಶಗಳಿಗೆ ಕಾಯ್ಬೇಡಿ. ಫಸ್ಟ್ ಅವಕಾಶ ಇದು ಬೆಸ್ಟ್ ಅವಕಾಶ. ನಮ್ಮ ಪೊಲೀಸ್ನವ್ರು ಇರ್ತಾರೆ, ನಿಮಗೆ ದೇವ್ರಿಗೆ ಹೆಲ್ಪ್ ಮಾಡ್ತಾರೆ, ಅದರಲ್ಲಿ ನೋ ಡೌಟ್. ಸೊ ದಟ್ ನೀವು ಅದನ್ನು 1ನೇ ಅವಕಾಶದಲ್ಲೇ ಓಡಿ ಸ್ಪೀಡಾಗಿ ಬಂದು ಬಲಗಾಲಿಟ್ಟು ಹಾರಿಬಿಡಿ. ಅಕಸ್ಮಾತ್ ಮಿಸ್ ಅಡ್ಗಾಲ್ ಬಂದರೆ ಹಾರ್ತೀರಾ, ಬಟ್ ನೀವು ಟ್ರೈ ಮಾಡಿ ಆರಾಮ್ ಹಾರ್ತೀರಾ. ಈ ಥರ ಹಾರಬೇಕು. ಹೈ ಜಂಪ್ ಬಂದುಬಿಟ್ಟು ಹುಡುಗರಿಗೆ 1.2 ಮೀಟರು ಮತ್ತು ಲೇಡೀಸ್ಗೆ 0.9 ಮೀಟ್ರ್ ನೋಡಿ. ಸರ್ ಬರ್ತಿದ್ದಾರೆ. ತುಂಬ ದೂರದಿಂದ ಬರೋಕ್ಕೆ ಹೋಗಬೇಡಿ, ಸ್ವಲ್ಪ ಹತ್ತಿರದಿಂದ ಬಂದುಬಿಟ್ಟು ಈ ಥರ ಎಡಗಾಲನ್ನು ಊರಿ ಬಲಗಾಲನ್ನು ಈ ಥರ ಹಾಕ್ಕೊಂಡು ನೀವು ಹಾರಬಹುದು. ಅರ್ಥ ಆಯ್ತಾ? ಇಲ್ಲಿ ಯಾವುದೇ ರೀತಿಯಾದಂಥ ಈ ಥರ ಟಚ್ ಆಗಬಾರ್ದು. ಆ ಥರ ಅವ್ರ ಡ್ರೆಸ್ ಮೇಲೆ ಟಚ್ ಆಗಿದೆ, ಈ ಥರ ಟಚ್ ಆಗ್ಬಾರ್ದು. ಆ ಥರ ನೀವು ಹಾರಬೇಕು. ಈ ಕಡೆ ಎಲ್ಲ ಕಡೆ ಬೆಡ್ ಇದ್ದೇ ಇರುತ್ತೆ, ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಆರಾಮಾಗಿ ಹಾರ್ಬೋದು. ನೀವು ಹೆಂಗಾರ ಹಾರ್ರಪ್ಪ. ನಮ್ಮ ಹುಡುಗ ಒಂಥರ ಕಪ್ಪೆ ಥರ ಆ ಕಡೆ ಈ ಕಡೆಗೆ ಹಾರಿಬಿಟ್ಟ, 2 ಕೈ ಮುಂದ್ಗಡೆ ಹಾಕಿ. ಸೊ ಹೆಂಗಾರ ಹಾರಿ, ಒಟ್ಟು ಈ ಕಡೆ ಬರಬೇಕು, ಅಷ್ಟೇ ಉದ್ದೇಶ. ಅರ್ಥ ಆಗ್ತಿದೆಯಾ? ಸೊ ಆ ಥರ ಮಾಡ್ಕೊಂಡು ನೀವು ಇದನ್ನು ಕ್ಲಿಯರ್ ಮಾಡ್ಕೊಳ್ಲೇಬೇಕು, ಹೈ ಜಂಪ್ದು. ಅರ್ಥ ಆಯ್ತಾ? ಸೊ ಇದು ಹೈ ಜಂಪ್ ಬಗ್ಗೆ ನಾನು ಹೇಳಿದೆ. ಈ ಥರ ಒಟ್ಟು ಈ ಕಡೆ ಹಾರಬೇಕಷ್ಟೇ ಉದ್ದೇಶ. ಗುಂಡು ಎಸೆತ ಮಾಡಬೇಕಾದ್ರೆ ಈ ವಿಡಿಯೋದಲ್ಲಿ ನೀವು ಕರೆಕ್ಟಾಗಿ ನೋಡಿ. ಈಗ ಅವ್ರು ಯಾವ ಥರ ಕೈಯಲ್ಲಿ ತೊಗೊತಾ ಇದ್ದಾರೆ ನಮ್ಮ ಪೊಲೀಸ್ನವರು. ಸೊ ನೋಡಿ, ಇದೇ ಥರ ನೀವು ಕರೆಕ್ಟಾಗಿ ತೊಗೋಬೇಕು ನೋಡಿ. ಹಿಂದ್ಗಡೆ ಫುಲ್ಲು ಈ ಥರ ಬೆಂಡ್ ಮಾಡ್ಕೊಂಬಿಟ್ಟು, ಜೊತೆಗೆ ನೆಕ್ಸ್ಟು ಉಸುಲು ಬಿಗಿ ಹಿಡಿಬೇಕು. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಉಸುಲ ಒಂದು ಸತಿ ಬಿಗಿ ಹಿಡಿದ್ಬಿಟ್ಟು, ಅವ್ರು ನೋಡಿ ಉಸುಲು ಬಿಗಿ ಹಿಡಿದಿದ್ದಾರೆ.
ನಿಮ್ಮ ಶಕ್ತಿ ಎಲ್ಲ ಉಪಯೋಗಿಸಿ ಉಸುಲ್ ಬಿಗಿತನ ಹಿಡಿಬೇಕು. ಉಸುಲ್ ಬಿಗಿ ಹಿಡಿದು ಶಕ್ತಿ ಎಲ್ಲ ಉಪಯೋಗಿಸಿದರೆ ನೋಡಿ ಎಷ್ಟು ದೂರ ಹೋಗುತ್ತೆ ನೋಡಿ ಅವ್ರದ್ದು. ನೋಡಿ ಗುಂಡಿ ಎಸೆದು ಎಷ್ಟು ದೂರ ನಮಗೆ ಫಸ್ಟ್ ಲೈನ್ ಇತ್ತಲ್ಲ ಅಷ್ಟೇ ಸಾಕು, ಬಟ್ ಅವ್ರು ಅಲ್ಲಿವರೆಗೂ ಹೋಗಿದ್ರು. ಸೊ ನಾವು ಕೂಡ ಅದೇ ಥರ ಮಾಡಿದ್ವಿ. ಈ ಥರ ಉಸುಲ್ ಬಿಗಿ ಹಿಡಿದು ನೀವು ಒಗಿಬೇಕು. ತುಂಬ ಈಸಿ, ಗೊತ್ತಾಯ್ತಲ್ವ ಇದು. ಸೊ ಲಾಂಗ್ ಜಂಪ್ದು ವಿಡಿಯೋ ನೋಡ್ಕೊಂಬಂದ್ವಿ. ಸೊ ಲಾಂಗ್ ಜಂಪ್ದು ವಿಡಿಯೋದು ಈಗ ನೀವು ನೋಡ್ಕೊಂಬಂದ್ರಲ್ಲ, ಅದರಲ್ಲಿ ಏನ್ ಮಾಡ್ತಾರೆ, ರನ್ನಿಂಗ್ ಆಗಿಬಿಡುತ್ತಪ್ಪ. ನೀವು ವಿಡಿಯೋದಲ್ಲಿ ನೋಡಿದ್ರೆ ರನ್ನಿಂಗ್ ಮಾಡಿದ ತಕ್ಷಣನೇ ನೆಕ್ಸ್ಟ್ ಲಾಂಗ್ ಜಂಪ್ ಇರುತ್ತೆ, ಅದಾದ ನಂತರ ಶಾರ್ಟ್ ಪುಟ್ ಇರುತ್ತೆ, ಸಮ್ ಟೈಮ್ ಚೇಂಜ್ ಮಾಡ್ತಿರ್ತಾರೆ. ಸೊ ರನ್ನಿಂಗ್ ಆದ ತಕ್ಷಣ ಏನು ಮಾಡಿ ಅಂದರೆ ನೀವು, ನಾನು ಟ್ರಿಕ್ಸ್ ಪರ್ಸನಲ್ ಆಗಿ ಟ್ರಿಕ್ಸ್ ಏನು ಮಾಡ್ಕೊತಿದ್ದೆ ಅಂದರೆ, ರನ್ನಿಂಗ್ ಆದ ಸ್ವಲ್ಪ ರೆಸ್ಟ್ ಮಾಡಿಬಿಡಿ. ರೆಸ್ಟ್ ಅಂದರೆ ಹೆಂಗಂದರೆ ಮಲ್ಕೊಂಡು ಬಿಟ್ಟು ಕಾಲು ಗಂಟು ಹಿಡಿತಾವೆ, ಸ್ವಲ್ಪ ಕಾಲು ಎರಡೂ ಕೈಯಲ್ಲಿ ಕಾಲ ಒತ್ತಿಸ್ಕೊಂತ ಕಾಲ ಸ್ವಲ್ಪ ಸವ್ರ್ಕೊಂತ ನೀವು ರೆಸ್ಟ್ ಮಾಡಿ. ಅವ್ರು ಬಂದು ಹೇಳ್ತಿರ್ತಾರೆ ಬರ್ರಪ್ಪ ಅಂದರೆ, ಅದೇ ಥರ ಮತ್ತೊಬ್ಬ ರನ್ನಿಂಗ್ ಮಾಡಿದ ತಕ್ಷಣ ಕಾಲು ಹಿಡಿತಿದ್ನ ಹಾರದಿರೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಸ್ವಲ್ಪ ರೆಸ್ಟ್ ಮಾಡಿ, ಕಾಲು ಉಜ್ಜುತ್ತಾ ಎರಡೂ ಕೈಯಿಂದಾನು ರೆಸ್ಟ್, ಫುಲ್ ರೆಸ್ಟ್ ಆಗಬೇಕು. ಆಮೇಲೆ ನಿಮಗೆ ಇದು ಲಾಂಗ್ ಜಂಪಿಗೆ ಹಾರಕ್ಕೆ ಶಕ್ತಿ ಬರುತ್ತೆ. ಅದಾದ ನಂತರ ನಾನು ಲಾಂಗ್ ಜಂಪಲ್ಲಿ ವಿಡಿಯೋದಲ್ಲಿ ಹೇಳಿದ್ದೇನೆ ಈಗಾಗಲೇ. ಸೊ ಏನಂದರೆ, ಲಾಸ್ಟ್ ಬರ್ತಿರ್ತೀರಿ ಇವಾಗಿಂದ ಪ್ರಾಕ್ಟೀಸ್ ಮಾಡಿ. ಅದು ಒಂದು ಲೈನ್ ಇರುತ್ತೆ, ಲೈನಿಂದ ಚೂರು ಹಿಂದೆ ಇಟ್ಟು ಬಲ್ಗಾಲ್ ಬಂತು ಅಂದರೆ ಶಕ್ತಿ ಜಾಸ್ತಿ ಇರುತ್ತೆ. ಹಿಂಗೆ ಮೀಟ್ ಹಾರಿದ್ರೆ ಎಲ್ಲೋ ಹೋಗ್ತಿರ್ತವೆ. ಅದಕ್ಕೋಸ್ಕರ ಅದೇನು ಜಾಸ್ತಿ ಏನಿಲ್ಲಪ್ಪ, 3 ಮೀಟ್ರು 80 ಸೆಕೆಂಡ್ ಅಂದರೆ ಅಪ್ರಾಕ್ಸಿಮೇಟ್ಲಿ 3.8 ಅಂದರೆ ಒಂದು 4 ಮೀಟ್ರ್ ಬರುತ್ತೆ. ಅರ್ಥ ಆಗ್ತಿದೆಯಾ? 3.8 ಅಷ್ಟೇ ಹಾರಬೇಕಾಗಿರೋದು, ಜಾಸ್ತಿ ಹಾರಿದ್ರೆ ನಿಮ್ಮದು ಅದು. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀವು ಲಾಂಗ್ ಜಂಪ್ನ ಆ ಥರ ಹಾಕಬೇಕು. 3 ಚಾನ್ಸ್ ಇರುತ್ತೆ. 3 ಚಾನ್ಸಲ್ಲಿ ನೀವು ಒಂದನೇ ಚಾನ್ಸ್ ಇಸ್ ದ ಬೆಸ್ಟ್. ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಒಂದನೇ ಚಾನ್ಸ್ ಇಸ್ ದ ಬೆಸ್ಟ್. ಸೊ ದಟ್ ಒಂದನೇ ಚಾನ್ಸಲ್ಲಿ ಹಾರಿಬಿಡ್ಬೇಕು. ಮಿಸ್ ಆಯ್ತಾ, ಎರಡನೇ ಚಾನ್ಸ್ ಸ್ಪೀಡ್. ನಾನು ಏನು ಮಾಡ್ತಿದ್ದೆ ಅಂದ್ರೆ, ಎಲ್ಲರೂ ಬರ್ತಿರ್ತಾರೆ ತುಂಬಾ, ಅಲ್ಲಿ ಓವರ್ ಆಗಿ ಹಿಂದೆ ಬರೋದು ಮುಂದೆ ಬರೋದು ಅದೇನು ಮಾಡಕ್ಕೆ ಹೋಗ್ಬೇಡ್ರಿ. ಅರ್ಥ ಆಗ್ತಿದೆ? ಅವ್ರು ಎಲ್ಲರೂ ಹೆಂಗ್ ಬರ್ತಿರ್ತಾರೆ ಅದನ್ನೇ ಫಾಲೋ ಮಾಡಿ. ಅಲ್ಲಿ ಒಂದು ಕ್ಯೂ ಹಚ್ಕೊಂಡಿರ್ತಾನೆ, ಸ್ಪೀಡಾಗಿ ತುಂಬಾ ಹತ್ತಿರದಿಂದ ಹರಿದ ಅದನ್ನೆಲ್ಲ ಮಾಡಬೇಡಿ. ತುಂಬಾ ಹತ್ತಿರದಿಂದ ಹರಿದಾಗ ಆ ಸ್ಪೀಡಲ್ಲಿ ಹಾರಕ್ಕಾಗಲ್ಲ. ಅರ್ಥಕ್ಕೆ ನೀನೇ ಪುಷ್ ಮಾಡಕ್ ಬರ್ತೀನಿ ನಿನ್ನ ರನ್ನಿಂಗ್ ಅರ್ಧ ಪುಷ್ ಮಾಡಕ್ಕೆ. ಸ್ಪೀಡಾಗಿ ಬಂದು ಫಾಲ್ ಆಗ್ಬಾರ್ದಾ, ಅರ್ಥ ಹಾರಿದ್ರಿ ಅಂದ್ರೆ ಆರಾಮಾಗಿ ಕ್ಲಿಯರ್ ಆಗುತ್ತೆ. ಫಿಸಿಕಲ್ ಕ್ಲಿಯರ್ ಮಾಡಿರೋದು ಅಂತ ಹೇಳ್ತಾ ಇರೋದು. ಸೊ ರನ್ನಿಂಗ್ ಹಂಗೆ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ, ರನ್ನಿಂಗ್ ಆಯಿತು, ಈಗ ಲಾಂಗ್ ಜಂಪ್ ಎಲ್ಲ ಆಯಿತು, ಏಟ್ ಆಯಿತು, ಎಲ್ಲ ಆಯಿತು. ಚೆಸ್ಟ್ದು ನಾನು ನಿಮಗೆ ಹೇಳಿದೆ, ಚೆಸ್ಟ್ನು. ಆಮೇಲೆ ನೆಕ್ಸ್ಟ್ ಈಗ ಬಂದ್ಬಿಟ್ಟು ಫೈನಲ್ ಆಗಿ ಶಾರ್ಟ್ ಪುಟ್ಟು. ನಮ್ಮ ಹಳ್ಳಿ ಹುಡುಗ್ರ, ಆಮೇಲೆ ರೈತರ ಮಕ್ಕಳು ಈ ಪೊಲೀಸ್ ಎಕ್ಸಾಮ್ಸ್ಗೆಲ್ಲ ಹಾಕೋರಲ್ವ, ನಾವೇನು ಹೇಳ್ರಪ್ಪ, ಏನ್ರು ಏನಿಲ್ಲ ಸರ್, ನಾನು ಶಾರ್ಟ್ ಪುಟ್ ಕೊಂಡ್ಕೊಂಬರಲ್ಲ, ಬ್ಯಾಡ ಕಣ್ರ, ದೊಡ್ಡದೊಂದು ಕಲ್ಲು ಹಿಡ್ಕೊಳ್ಳಿ, ಊರಲ್ಲಿ ಒಗದ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆರಾಮಾಗಿ ಒಗಿತೀರಾ. ಬಟ್ ಒಗಿಬೇಕಾದ್ರೆ ಸ್ವಲ್ಪ ಬಲಗೈನ ಸ್ವಲ್ಪ ಕೆಳಗೆ ಇಳ್ಕೊಂಡು ಒಂದೇ ಸಾರಿ ಉಸುಲ್ ಹಿಡಿದು ಹಿಂಗೆ ಪುಷ್ ಮಾಡಿದ್ರೆ ಅದು ಹಾರಬಿಡ್ಬಿಡುತ್ತೆ. ಎಷ್ಟಿತ್ತಪ್ಪ ಈಗ, ಎಷ್ಟು 7.26 kg ಇರುತ್ತೆ ಅದು. ಅದು ಎಷ್ಟು ಹೋಗ್ಬೇಕು, 5.6 ಮೀಟರ್ ಹೋಗ್ಬೇಕದು. ಅರ್ಥ ಆಗ್ತಿದೆಯಾ? ಅದರಲ್ಲಿ ಏನು ಇಲ್ಲ. ನಂದು ಎಷ್ಟು ಹೋಗಿತ್ತು ಗೊತ್ತಾ, ಅದು 5.6 ಅಲ್ಲ, 7.1 ಏನು ಸುಮ್ಮನೆ ಹೋಗ್ದಿದ್ದು. ಅರ್ಥ ಆಗ್ತಿದೆಯಾ? 6.9 7.1 ಈ ಬಿಟ್ವೀನ್ ಹಿಂಗೆ ಹೋಗ್ತಿದ್ವು. ಏನಿಲ್ಲ, ಹಿಂಗೆ ಹಿಡ್ಕೊಂಡು ಬಲಗೈಲಿ ಹಿಡ್ಕೊಳ್ಳಿ, ಬಲಗೈಲಿ ಅದೇ ಎಡಗೈಲಿ ಇರುತ್ತೆ, ಬಲಗೈಲಿ ತಗೊಂಡು ಆರಾಮಾಗಿ ಒಂದ್ಸತಿ ಸ್ವಲ್ಪ ಹಿಂಗ್ ಸರ್ದ್ ಬಂದು ಹಿಂಗ್ ಸರ್ದಿಂದ ಮುಂದಕ್ಕೆ ಬಲಗಾಲಿಟ್ಟು ಒಂದೇ ಸಾರಿಗೆ ಒಗಿದ್ರೆ ಆರಾಮ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಅಂತಹದ್ದೇನು ದೊಡ್ಡದು ತಲೆ ಕೆಡ್ಸ್ಕೊಳ್ಳೋ ಕೆಲಸ ಅಂತದೇನಿರಲ್ಲ. ಆಮೇಲೆ ಹೈ ಜಂಪು ನಾನು ಹೇಳಿದೆ, ಹೈ ಜಂಪುನ ನೀವು ಅದೇ ತರ ಮಾಡಿ. ಆಮೇಲೆ ಹೈ ಜಂಪು ಲಾಂಗ್ ಜಂಪ್ ಎರಡರಲ್ಲಿ ಒಂದು ಆಪ್ಷನ್ ಇರುತ್ತೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಎರಡೂ ಮಾಡ್ಬೇಕಾಗಿಲ್ಲ, ಒಂದ್ ಮಾಡಬೇಕು. ಲಾಂಗ್ ಜಂಪ್ ಅಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಕೆ ಜಾಸ್ತಿ ಜನ ಟ್ರೈ ಮಾಡಿ. ಇದುವರೆಗೂ ನಾನು ಹೈ ಜಂಪ್ ಹೋಗ್ಲಿಲ್ಲ, ಯಾಕಂದ್ರೆ ಲಾಂಗ್ ಜಂಪ್ ಕ್ಲಿಯರ್ ಆಗ್ಬಿಡ್ತಿತ್ತು ನಂದು. ಹಾಗಾಗಿ ನಾನು ಹೈ ಜಂಪ್ಗೆ ಹೋಗ್ಲಿಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕೆ ಹೈ ಜಂಪಲ್ಲೇ ಲಾಂಗ್ ಜಂಪಲ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡಿ. ಹೈ ಜಂಪ್ ನಾನು ಹೇಳಿದ್ದೀನಿ, ಒಟ್ಟು ಅದೇನಿರುತ್ತಲ್ಪ ಆ ಕಡೆಗೆ ಬಿದ್ದರೂ ನಿಮ್ಗೆ ಏನಾಗೋದಿಲ್ಲ. ಲಾಂಗ್ ಜಂಪ್ ನಿಮ್ಮ ಹಣೆ ಬರ್ಸೋದು ಆಗ್ಲೇ ಅಲ್ವಾ. ಹೈ ಜಂಪಲ್ಲಿ ಏನ್ ಮಾಡಿದ್ರೆ ಈ ಮೀನು ತರದು ಹಿಂಗೆ ಪುಷ್ ಹೊಡಿತಾರಲ್ಲಪ್ಪ, ಆ ತರ ಆದ್ರೆ ಹಾರ್ರಿ, ಹೆಂಗಾರ ಹಾರ್ರಿ. ಒಟ್ಟು ಆ ಕಡೆಯಿಂದ ಈ ಕಡೆ ಬರ್ಬೇಕು. ನಿಮ್ಗೆ ಹಿಂಗೆ ಹಾರಿ ಅಂತ ಯಾರು ಕೇಳಲ್ಲ, ಆ ಕಡೆಯಿಂದ ಈ ಕಡೆ ಬಂದ್ರೆ ಅಷ್ಟು ಮುಗಿದ್ ಸಾಕು. ಬಟ್ ಅದೇ ಅದರಲ್ಲಿ ಹಾರಿ ಈ ತರ ಬರ್ಬೇಕು, ಸುಮ್ಮನೆ ಅಲ್ಲ. ಸೊ ಇದು ಕಂಪ್ಲೀಟ್ ಆಗಿ ಎಲ್ಲ ವಿಡಿಯೋಸ್ ನೋಡಿದ್ರಿ. ಆಮೇಲೆ KSRP CRDR ನೀಟಾಗಿ ಓದಿ. ಬೆಳಗ್ಗೆ ಏನಾರ ಫಿಸಿಕಲ್ ಬಂದಿದೆ, ಫಿಸಿಕಲ್ ಬಂದಿದೆ, ಸೆಲೆಕ್ಷನ್ ಆಗಿಲ್ಲ. ಅರ್ಥ ಆಗ್ತಿದೆಯಾ? ಅದಕ್ಕೋಸ್ಕರ ಈಗ ಫಿಸಿಕಲ್ ಅಲ್ಲಿ ನಿಮಗೆ 1:20 ಬಿಟ್ಕೊಂಡಿದ್ದಾರೆ. ಸೊ ಅದೆಲ್ಲ ಇರುತ್ತೆ. ಅದಕ್ಕೋಸ್ಕರ ರನ್ನಿಂಗ್ ಮಾಡ್ಕೊಂಡು, ಆಮೇಲೆ ಹುಡುಗರ ಸರ್ ನಾ ಲಾಂಗ್ ಜಂಪ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಆ ಸಲ್ಕಿ ತಗೊಂಡು ಸ್ವಲ್ಪ ತೆಗೆದು
ಅವು ಗೊತ್ತಿದೆ ನೀವು ಮಾಡ್ತೀರಾ. ಹೊಲದಲ್ಲಿ ಎಲ್ಲ ಹೋಗಿ ಸ್ವಲ್ಪ ತೆಗೆದು ಶಾಲೆ ಗ್ರೌಂಡಲ್ಲಿ ಅಲ್ಲಿಂದ ಗೆರೆ ತಗೋಕಂದ್ ಅಲ್ಲಿ ಹಾರೋದ್ ಮಾಡಿರ. ಹಂಗ್ ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಅಲ್ಲಿ ನೀವು ಹಾರಿರ್ತಿರಲ್ಲ, ಅಲ್ಲಿ ಕರೆಕ್ಟಾಗಿ ಮಳಲಿರಲ್ಲ, ಏನಿರಲ್ಲ, ಖಾಲಿ ಪೆಟ್ಟಾಕೈತಿ. ಇದು ಒಂದು ಕರೆಕ್ಟ್ ಇಟ್ಕೊಳ್ಳಿ. ಹೊಲದಲ್ಲಿ ಈ ದೊಡ್ಡ ರಂಟಿ ಹೊಡೆದಿರ್ತಾರಲ್ಲ ಹೊಲದಲ್ಲಿ, ಅಲ್ಲಾದ್ರೂ ಮಾಡ್ಕೊಳ್ಳಿ, ಬೇರೆ ಎಲ್ಲಾದ್ರೂ ಮಾಡ್ರಿ. ಅದು ಡೆಡಿಕೇಟೆಡ್ ಗ್ರೌಂಡ್ ಇದ್ರೆ ಮಾಡ್ರಿ. ಆದ್ರೆ ಈ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡಿ. ಗಟ್ಟಿ ನೆಲದಾಗ ಹಾರಿ ಆಮೇಲೆ ಸುಮ್ನೆ ಹಾರಕ್ ಹೋಗ್ಬೇಡ್ರಿ. ಕಾಲು ಏನಾರ ಹಾಕ್ಬಿಡುತ್ತೆ. ಈ ಮಾಮೂಲಿ ಉಸುಕ್ ಇದಿರ್ಬೇಕು, ಇಲ್ಲ ಹೊಲದಲ್ಲಿ ಫುಲ್ ಮರಳು ಮಣ್ಣು ಇರ್ಬೇಕು, ಯಾರೇ ಆಗಿರ್ಲಿ ಅಂತ ಹೊಲದಲ್ಲಿ ಮಾಡಿ. ಬಟ್ ಅದೇ ಗ್ರೌಂಡ್ ಅಲ್ಲಿ ಗಟ್ಟಿ ಇರಬಾರ್ದು. ಲಾಂಗ್ ಜಂಪ್ ಮಾಡಕ್ ಹೋಗ್ಬೇಡಿ. ಪ್ರಾಕ್ಟೀಸ್ ಅರ್ಥ ಆಗ್ತಿದ್ಯಾ? ಸೊ ಇದಾಗಿತ್ತು ನನ್ನ ಉದ್ದೇಶ. ಏನಿಲ್ಲ, ಯಾವುದು ದುಡ್ಡು ತಗೊಳ್ಳಲ್ಲ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ ಇದ್ರೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಪೊಲೀಸ್ನವ್ರು ಹಾಕಿ ನಿಗೋಸ್ಕರನೇ ಮಾಡಿರೋದು. ನನ್ನ ಗ್ರೂಪ್ಗೆ ಜಾಯಿನ್ ಆಗಿ. ಸೊ ನಿಮಗೆ ಪರ್ಸನಲ್ ಗೈಡೆನ್ಸ್ ಇರುತ್ತೆ. ಅದಾದ ನಂತರ ನನ್ನ ಫ್ರೀ ಟೈಮಲ್ಲಿ, ಡ್ಯೂಟಿ ಮುಗಿಸೋ ಫ್ರೀ ಟೈಮಲ್ಲಿ ಇದ್ದಾಗ ನಿಮಗೆ ಎಲ್ಲ ಗೈಡ್ ಮಾಡ್ತಿರ್ತಾನೆ ನಾನು. ನೀವೇನೇ ಹಾಕಿದ್ರು ನಾನು ಫ್ರೀ ಟೈಮಲ್ಲಿ ಆನ್ಸರ್ ಮಾಡ್ತಿರ್ತೀನಿ. ಹೈಟು ವ್ಯತ್ಯಾಸ ಇದ್ದವರು ಸ್ವಲ್ಪ 167 ಪಾಯಿಂಟ್ ಸಮಥಿಂಗ್ ಬರ್ತಾ ಇದೆ ಸರ್. ವ್ಯತ್ಯಾಸ ಇದ್ದವರು ಸರ್, ರನ್ನಿಂಗ್ ಆಗದೆ ಇರೋರು ಸರ್, ಲಾಂಗ್ ಜಂಪ್ ಇರೋರು, ಅದಂತರ ಏನೇ ಡೌಟ್ ಇದ್ರು ನಾನು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ಅವೈಲೇಬಲ್ ಇರ್ತೀನಿ. ನಿಮ್ಮ ಫಿಸಿಕಲ್ ಕ್ಲಿಯರ್ ಆಗ್ಬೇಕು ಅಷ್ಟೇ ನನ್ನ ಉದ್ದೇಶ. ಜಾಬ್ ತಗೊಳ್ರಪ್ಪ. ತಂದೆ ತಾಯಿ ಅಷ್ಟು ಖುಷಿಪಟ್ಟು ಜಗತ್ತಲ್ಲಿ ಇರಲ್ಲ. ಅವ್ರು ಖುಷಿಪಟ್ಟರೆ ನಾವು ಖುಷಿಪಟ್ಟಂಗೆ. ಇಷ್ಟ ಆಗಿತ್ತು. ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಮಗೂ ಕೂಡ ಫ್ರೆಂಡ್ ಆಗುತ್ತೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫಿಸಿಕಲ್ ಎಕ್ಸಾಮಿನೇಷನ್. ಡೌಟ್ ಇದ್ರೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ.